ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ KK2 ನ್ಯೂಸ್. ನಾನು ಶ್ರೀನಿಧಿ. ವಿಜಯಪುರ ತಾಲೂಕಿನ ಹಡಗಲಿ ಗ್ರಾಮದಲ್ಲಿ ಮಹಾರಾಣಾ ಪ್ರತಾಪ್ ಸಿಂಹ ಅವರ 483ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಅದ್ಧೂರಿಯಾಗಿ ಮಹಾರಾಣಾ ಪ್ರತಾಪ್ ಸಿಂಹ ಅವರ ಭಾವಚಿತ್ರಕ್ಕೆ ಮಾಲೆಯನ್ನು ಧರಿಸಿ ಜನರಿಗೆ ಸಿಹಿ ಹಂಚುತ್ತಾ ಮಹಾರಾಣಾ ಪ್ರತಾಪ್ ಸಿಂಹಜಿ ಎಂದು ಘೋಷಣೆ ಹಾಕುತ್ತಾ ಅದ್ಧೂರಿಯಾಗಿ ಸಂಭ್ರಮಿಸಿದರು. ಈ ಸಂಭ್ರಮದಲ್ಲಿ ಅಶೋಕ್ ಹಜೇರಿ, ಶರಣಬಸು ಗಂಗಶೆಟ್ಟಿ, ದಶರಥ ಬನ್ಸಿ, ಕುಮಾರ್ ರಾಠೋಡ್, ಮಸ್ತಾನ್ ಹಡಗಲಿ, ಊರಿನ ಗ್ರಾಮಸ್ಥರು, ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿ ಪ್ರಭು ಕುಮಟಗಿ, KK2 ನ್ಯೂಸ್. ಶರಣು ಶಂಕರಗೆ ಗಂಗನ ಬಸವಗೆ ಕರ್ಪೂರವನ್ನು ಬೆಳಗೋ ನಿರಂತರ ಕರ್ಪೂರವನ್ನು ಬೆಳಗೋ ನಿರಂತರ ನಿರಂತರ ಕರ್ಪೂರವನ್ನು ಬೆಳಗೋ ನಿರಂತರ ಕರ್ಪೂರವನ್ನು ಬೆಳಗೋ ಕರ್ಪೂರವನ್ನು ಬೆಳಗೋ ಕರ್ಪೂರವನ್ನು ಬೆಳಗೋ. ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ದ್ವಂದ್ವೀಕೃತಂ ಗಗನ ಸದೃಶಂ ತತ್ಸೋಮಚಾದಿ ಲಕ್ಷಣಂ ಏಕಂ ನಿತ್ಯಂ ನಿಮಲಕ್ಷಣಂ ಸರ್ವದಿ ಸಾಕ್ಷಿ ಸಂಭವಾತೀತಂ ತ್ರಿಯಾಗುಣರಹಿತಂ ಸದ್ಗುರು ತನ್ನಮಾಮಿ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ಜ್ಞಾನಂ ನಾದಂ ಫಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. प्रताप सिंह जी की राष्ट्रवीर श्री महाराणा प्रताप सिंह जी की राष्ट्रवीर श्री महाराणा प्रताप सिंह जी की 97ರವರೆಗೆ ವಾಯುವ್ಯ ಭಾರತದ ಒಂದು ರಾಜ್ಯವಾಗಿರ್ತಕ್ಕಂಥ ಮೇವಾರ ರಾಜ್ಯವನ್ನು ಇವತ್ತಿನ ದಿವಸ ಅವರು ಆಳ್ತಿದ್ರು. ಅಪ್ರತಿಮ ಹಿಂದೂ ವೀರ ರಾಷ್ಟ್ರ ಪ್ರೇಮಿ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥವ್ರು. ಈ ನಾಡು ನುಡಿ ಕಟ್ಟುವಲ್ಲಿ ಈ ಒಂದು ಭವ್ಯ ಭಾರತದ ನಿರ್ಮಾಣದಲ್ಲಿ ಹಿಂದೂ ವೀರ ಆಗಿರ್ತಕ್ಕಂಥ ಮಹಾರಾಣಾ ಪ್ರತಾಪರ ಒಂದು ಪಾತ್ರ ಬಹು ಮುಖ್ಯವಾದಂಥದ್ದು ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ತಾವು ಗಮನಿಸ್ಬೋದು, ಶಿವಾಜಿ ಮಹಾರಾಜರಾಗಿರ್ಬೋದು, ಮಹಾರಾಣಾ ಪ್ರತಾಪರಾಗಿರ್ಬೋದು, ಅನೇಕ ರಾಜರು ಈ ನಾಡು ನುಡಿಗಾಗಿ, ಈ ಧರ್ಮಕ್ಕಾಗಿ, ಈ ರಾಷ್ಟ್ರದಲ್ಲಿ ಅತ್ಯಂತ ಹೋರಾಡಿದಂಥ ಮಹಾನ್ ನಾಯಕರು ಇವರೆಲ್ಲ. ಇವತ್ತಿನ ದಿವಸ ಇವ್ರ ಜಯಂತಿಗಳು ಇವತ್ತು ಒಂದು ದಿನಕ್ಕೆ ಮುಗಿಬಾರ್ದು. ಇವ್ರ ಜಯಂತಿ ಯಾವ ರೀತಿ ಆಗಬೇಕಪ್ಪ ಅಂತಂದ್ರೆ ಅವ್ರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಗಳು ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿ ಅವುಗಳು ಪುನಶ್ಚೇತನವಾಗಿ ಮತ್ತೆ ಈ ಭೂಮಿ ಮೇಲೆ ಜೇಂಕರಿಸಿದ್ವು ಅಂದರೆ ಅವರಿಗೆ ನಾವು ಕೊಡ್ತಕ್ಕಂಥ ಗೌರವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ತಾವು ಗಮನಿಸಬಹುದು, ಇತ್ತೀಚಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಧರ್ಮಗಳ ಮಧ್ಯೆ ತಿಕ್ಕಾಟ, ಧರ್ಮಗಳ ಮಧ್ಯೆ ಕ್ಷುಲ್ಲಕ ಕಾರಣಕ್ಕಾಗಿ ಇವತ್ತಿನ ದಿವಸ ವೈಷಮ್ಯಗಳು ಬೆಳೀತಾ ಇದ್ದಾವೆ. ಆದರೆ ಮಹಾರಾಣಾ ಪ್ರತಾಪರು, ಶಿವಾಜಿ ಮಹಾರಾಜರು, ಹಿಂದೂ ವೀರಗಳು, ರಾಷ್ಟ್ರ ಪ್ರೇಮಿಗಳು ಎಷ್ಟು ಸತ್ಯ ಇದ್ದರೂ ಅಷ್ಟೇ ಸಕಲ ಜೀವಾತ್ಮರ ಲೇಸನ್ನು ಬಯಸಿದಂಥವ್ರು. ಎಲ್ಲರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು, ಉದಾಹರಣೆಗೆ ಇವತ್ತಿನ ದಿವಸ ತಮ್ಮ ಸೈನ್ಯದಲ್ಲಿ ಇಸ್ಲಾಂ ಅಧಿಕಾರ ನಾವು ಗಮನಿಸ್ಬೋದು. ದಿನ ಬೆಳಗಾದರೆ ಇವತ್ತಿನ ದಿವಸ ನಾವು ಜಾತಿ ವಿಷ ಬೀಜವನ್ನು ಬಿತ್ತಿ ಇವತ್ತಿನ ದಿವಸ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದೀವಿ. ಅಂಥ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಕೆಲಸ ನಮ್ದು ಆಗಬಾರ್ದು. ಆ ರೀತಿ ಏನಾದರೂ ಆಯ್ತಪ್ಪ ಅಂತಂದ್ರೆ ನಾವು ಇವತ್ತಿನ ದಿವಸ ಮಹಾರಾಣಾ ಪ್ರತಾಪರಿಗೆ ಅಗೌರವ ಸಲ್ಲಿಸಿದಂಗೆ ಆಗ್ತದೆ. ಅವರು ಯಾವುದೇ ಜಾತಿ ಭೇದ ಮಾಡಲಿಲ್ಲ, ಧರ್ಮ ಭೇದ ಮಾಡಲಿಲ್ಲ, ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ಹಿಂದೂ ಮುಸ್ಲಿಂ ಒಂದು ಅಂತಕ್ಕಂಥ ಭಾವೈಕ್ಯತೆಯನ್ನು ಹೊಂದಿಕೊಂಡು ಇವತ್ತಿನ ದಿವಸ ರಾಷ್ಟ್ರವನ್ನು ಕಟ್ಟಿರತಕ್ಕಂಥ ರಾಷ್ಟ್ರ ಪ್ರೇಮಿ ಮಹಾರಾಣಾ ಪ್ರತಾಪ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡಿಬೇಕಪ್ಪ ಅಂತಂದ್ರೆ ತಾವೆಲ್ಲ ಇವತ್ತಿನ ದಿವಸ ಬಹಳ ಪರಿಶ್ರಮ. ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದೆ. ಅದೇ ರೀತಿ ಈ ಒಂದು ಹಡಗಲಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಇವತ್ತಿನ ದಿವಸ ಈ ಒಂದು ರಾಷ್ಟ್ರವೀರ ಮಹಾವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ 483ನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಜಯಪುರ ನಗರದಿಂದ ಆಗಮಿಸಿರ್ತಕ್ಕಂಥ ಪ್ರಥಮದಲ್ಲಿ ಯೋಗಾಪುರದ ಮುಖಂಡರಾಗಿರ್ತಕ್ಕಂಥ
ನಾರಾಯಣ್ ಸಿಂಗ್ ರಜಪೂತ್ ಇವರಿಗೆ ಹಡಗಲಿ ಗ್ರಾಮದ ಪರವಾಗಿ ಶ್ರೀ ಮಹಾರಾಣಾ ಪ್ರತಾಪ್ ಸಿಂಗ್ ಸಂಘದ ಒಂದು ಹಡಗಲಿ ಗ್ರಾಮದ ಯುವಕ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಒಗ್ಗೂಡಿಸಿಕೊಂಡು ಹಿಂದೂ ಮುಸ್ಲಿಂ ಒಂದು ಅಂತಕ್ಕಂಥ ಭಾವೈಕ್ಯತೆಯನ್ನು ಹೊಂದಿಕೊಂಡು ಇವತ್ತಿನ ದಿವಸ ರಾಷ್ಟ್ರವನ್ನು ಕಟ್ಟಿರತಕ್ಕಂಥ ರಾಷ್ಟ್ರ ಪ್ರೇಮಿ ಮಹಾರಾಣಾ ಪ್ರತಾಪ್ ಅವರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡಿಬೇಕಪ್ಪ ಅಂತಂದ್ರೆ ತಾವೆಲ್ಲ ಇವತ್ತಿನ ದಿವಸ ಬಹಳ ಪರಿಶ್ರಮದಿಂದ ಇವತ್ತಿನ ದಿವಸ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಬೇಕಾಗ್ತದೆ. ಜೊತೆಗೆ ಆ ಕಾರ್ಯಕ್ರಮದ ಬಗ್ಗೆ ಅಭಿಮಾನ ಇವತ್ತಿನ ದಿವಸ ನಮ್ಮಲ್ಲಿ ಬರಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ತಾವೆಲ್ಲರೂ ಮಾಡಿದ್ದೀರಿ. ಅದರಲ್ಲಿ ಮುಖ್ಯವಾಗಿ ಇವತ್ತಿನ ದಿವಸ ಅಶೋಕ್ ಹಜೇರಿ ಅವರಿಗೆ ಮತ್ತು ರತನ್ ಸಿಂಗ್ ಸರ್ ಇವತ್ತಿನ ದಿವಸ ಬಹು ಮುಖ್ಯವಾಗಿ ಇವತ್ತಿನ ದಿವಸ ಆ ಕೆಲಸವನ್ನು ಮಾಡಿಕೊಂಡು ಪ್ರತಿದಿನವೂ ಪ್ರತಿ ವರ್ಷವೂ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ಕೊತ ಬರ್ತಾ ಇದ್ದಾರೆ. ಬರುವಂಥ ದಿನದಲ್ಲಿ ಸಹಿತ ಅವರಷ್ಟೇ ಅಲ್ಲ, ನಾವು ನೀವು ಸೇರಿ ಇವತ್ತಿನ ದಿವಸ ಬರುವಂಥ ದಿನದಲ್ಲಿ ಶ್ರೀ ಮಹಾರಾಣಾ ಪ್ರತಾಪ್ ಅವರ ಜಯಂತಿಯನ್ನು ಆಚರಿಸಿರೋ ಜೊತೆಗೆ ನಾವು ಅವರ ವಿಚಾರಧಾರೆಗಳನ್ನು ಸಮಾಜದಲ್ಲಿ ಬಿತ್ತುತ್ತಾ ನಾವು ತಿಳ್ಕೊಂಡು ನಮ್ಮ ನಿಜ ಜೀವನದಲ್ಲಿ ನಡೆದೀವಿ ಅಂದ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಒಂದೆರಡು ಮಾತುಗಳು. ಎಲ್ಲ ಗುರು ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಜಯಂತಿ ಉತ್ಸವ ಸನ್ಮಾನ ಕಾರ್ಯಕ್ರಮವನ್ನು ಏನು ನಡೆಸಿಕೊಟ್ಟಾರ ಹಡಗಲಿ ಗ್ರಾಮದವ್ರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ವೀರ ಮಹಾರಾಣಾ ಪ್ರತಾಪ್ ಸಿಂಹರ ಅವರು ಮಾಡಿದ ಕಾರ್ಯವೈಖರಿ, ಅವರು ಎಷ್ಟೋ ಸಲ ಯುದ್ಧದಲ್ಲಿ ಹಿಮ್ಮೆಟ್ಟಿಸಿದಂಥ ಕಾರ್ಯಕ್ರಮ ನೋಡಿದ್ರೆ ಮೇಲ ಜೂಮ್ ಅಂತದ. ಅದರಂತೆ ನಮ್ಮ ರಜಪೂತ್ ಸಮಾಜದ ಜನಸಂಖ್ಯೆ ಭಾಳ ಕಡಿಮೆ ಅದ. ಆದರೂ ಭೀ ಅವರ ನೆನಪಿನ ಸಲುವಾಗಿ ವರ್ಷಕ್ಕೊಮ್ಮೆ ನಾವು ಜಯಂತಿ ಆಚರಿಸ್ತಾ ಬಂದೆವು. ಬರೀ ನಾವು ಜಯಂತಿ ಆಚರಿಸೋದು ಆಗಬಾರ್ದು, ಅದಕ್ಕೊಂದು ಮೂರ್ತಿ ಕುಂದ್ರುವಂಥ ಸ್ಥಾನ ನೋಡಿ ಎಲ್ಲರೂ ಕೂಡಿ ಮಾಡೋನು. ನಾವು ನಮ್ಮ ಕೈಲಿ ಆದಷ್ಟು ಕಾಣಿಕೆಯನ್ನು ಕೊಡ್ತೀವಿ. ನೀವು ಊರಾನವ್ರು ಎಲ್ಲರೂ ಕೂಡಿಸಿ ಮನಸ್ಸು ಮಾಡಬೇಕು. ನಾವು ಕೂಡ ನಿಮ್ಮಲ್ಲಿ ಕೈ ಕೂಡಿಸಿ ಮುಂದಿನ ವರ್ಷ ಬರಟ್ಲಿ ಅದಕ್ಕೇನಿಸ್ತಿ ಭೂಮಿ ಪೂಜೆಯನ್ನು ಮಾಡುವಂಥ ಕೆಲಸ ಮಾಡೋನು ಅಂಥೇಳಿ ಎಲ್ಲರ ಮುಂದೆ ನಾನು ಇವತ್ತಿನ ದಿವಸ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದರಂತೆ ತಾವೆಲ್ಲರೂ ಮನಸ್ಸು ಮಾಡಬೇಕು. ಯುವಕ ಮಿತ್ರರು ಮುಂದಾಗಬೇಕು, ಹಿರಿಯರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯುವಕ ಮಿತ್ರರು ಏನದಲ್ಲ ಅದಕ್ಕೆ ಮಾಡಬೇಕು ಅನ್ನುವಂಥ ಛಲ ಇಟ್ಕೊಂಡು ಇದು ಮಾಡಿರಿ. ಎಲ್ಲರೂ ಸಾಥ್ ಕೊಡ್ತೀವಿ. ಎಲ್ಲರೂ ಕೂಡಿ ಇದು ಒಂದಲ್ಲಿ ಹಡಗಲಿ ಗ್ರಾಮದಲ್ಲಿ ಒಂದು ಒಳ್ಳೆಯ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಇಲ್ಲಿ ಎಲ್ಲಿ ಆಗಿಲ್ಲ ಅಂಥೇಳಿ ಇಲ್ಲಿ ಒಂದು ಮಾಡಿ ತೋರಿಸೋಣ ಅಂಥೇಳಿ ನಾನು ಬರುವ ವರ್ಷದಲ್ಲಿ ನೀವು ಎಲ್ಲರ ಜಾಗ ನೋಡಿದ್ರಂದ್ರೆ ಆ ಜಾಗಕ್ಕೆ ಭೂಮಿ ಪೂಜೆ ಮಾಡಿ ಮುಂದಿನ ಕೆಲಸ ಮಾಡಿ ಎಲ್ಲರೂ ಕೂಡಿಸಿ ಒಂದು ಕೆಲಸ ಮಾಡಿ ಹೌದು ಅನ್ನೋಂಥ ಕೆಲಸ ಮಾಡಿ ತೋರಿಸೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಟ್ಟು ಎಲ್ಲರೂ ಒಮ್ಮತದಿಂದ ಬರುವ ವರ್ಷ ತನಕ ಮಾಡ್ಬೇಕು ಅನ್ನೋ ಹವ್ಯಾಸ ಇಟ್ಕೊಂಡು ಮನಸ್ಸಿನಾಗ ತೊಗೊಂಡಿಕೆ ಮಾಡಿರಿ. ಅದಕ್ಕೆ ನಾವು ಸಾಥದೆವು ಅಂಥೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೋಹನ್ ಸಿಂಗ್, ಗುಲಾಬ್ ಸಿಂಗ್ ರಜಪೂತ್, ಸಾಕಿನ್, ಯೋಗಾಪುರ್, ವಿಜಯಪುರ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 ನ್ಯೂಸ್. ಅಂಬಿಗರ ಚೌಡಯ್ಯನ ಫೋಟೋ ಸ್ಟುಡಿಯೋ